ಹಾಗೆ ಬಂದ್ರೆ ಓ ಹಲೋ ಇಷ್ಟೇ ಇದೆ ಸರ್ ಇವಾಗ ಆಕ್ಚುಲಿ ಇಲ್ಲಿ ತನಕ ಬರಬೇಕಾಗಿತ್ತು ಇಲ್ಲಿ ಬರಬೇಕಾಗಿತ್ತು ಸರ್. ಈಗ ನಾಲ್ಕು ಫೀಟ್ ಇರಬೇಕಾಗಿತ್ತು. ಈಗ ಇರೋದು ಮಳೆ ಜಾಸ್ತಿಯಾಗಿ ಬದ್ರಿ ರೈತರು ಸುರೇಶ್ ಸಜ್ಜನ್ ಸಜ್ಜನ್ ಅಂತ 2 ಸಾರಿ ಬಿತ್ತನೆ ಮಾಡಿದ್ದಾರೆ. ಸ್ವಲ್ಪ ನೀರು ನಿಂತ್ಕೊಂಡು ಬದ್ರಿ ಗಿಡ ಎಲ್ಲ ನೆಟ್ಟೆ ರೋಗ ಬಂದು ಬಿಸಿಲು ಬಂದರೆ ಹೊರಗೋಗ್ಬಿಡ್ತದೆ. ಒಳಗಡೆ ಆಹಾರ ಪದಾರ್ಥಕ್ಕೆ ಬೆಳಿಲಿಕ್ಕೆ ಹೋಗ್ಬೇಕಲ್ಲ, ಫುಡ್ ಹೋಗ್ಬೇಕಲ್ಲ, ಬಟ್ ಅದಕ್ಕೆ ಸರ್ವೆ ಮಾಡೋಕ್ಕೆ ಈ ಸರ್ವೆ ಮಾಡೋಕ್ಕೂ ಕೂಡ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾರೆ. ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿ ಇವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ಇದು ಸಂಸ್ಕೃತಿ ಇಲಾಖೆ ಬಳ್ಳಾರಿ ಇವರಿಂದ ಸರ್ಕಾರಿ ಪ್ರೌಢಶಾಲೆ ತಾಳೂರು ಶೀರ್ಷವಾಣಿ ಸಪರೇಟ್ ದುಡ್ಡು ಹಣ ಈ ಭಾಗ್ಯ ಕೊಟ್ಟಿದ್ದಾರೆ. ಮೊದಲು 3,000 ಇತ್ತು. ಆಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಆದ ಮೇಲೆ ಡಿಪ್ಯೂಟಿ ಸಿಎಂ DK ಶಿವಕುಮಾರ್ ಸರ್ ಆದ್ರ ಮೇಲೆ ಸುಮಾರು ಬೆನಿಫಿಟ್ ಸಿಕ್ಕಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ. 70% ಎದರಲ್ಲಿ ಎಜುಕೇಶನ್ ನಲ್ಲಿ ರಿಸರ್ವೇಶನ್ ಇದೆ. ಮೆಡಿಕಲ್ ಸೀಟ್ ಆಗಲಿ, ಇಂಜಿನಿಯರಿಂಗ್ ಸೀಟ್ ಆಗಲಿ, ಆ ಥರ ಬೇರೆ ಬೇರೆ ಕೋರ್ಸಸ್ ನಲ್ಲಿ ತಮ್ಮೆಲ್ಲರಿಗೆ 70% ಸೀಟ್ ರಿಸರ್ವೇಶನ್ ಸಿಕ್ಕಿದೆ. ಅದೇ ಬ್ಯಾಕ್ವರ್ಡ್ ತಾಲೂಕು, ಹಿಂದುಳಿದ ತಾಲೂಕು 35 ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಆಗ್ತವೆ. ಆಗಿ 114 ತಾಲೂಕುಗಳು ಈ ತರವಾಗಿ ಇವತ್ತು ಹಿಂದುಳಿದ, ಅತಿ ಹಿಂದುಳಿದ, ಅತ್ಯಂತ ಹಿಂದುಳಿದ ತಾಲೂಕುಗಳಾಗಿ ಅವು ನಮಗೆ ಗುರುತಿಸಲ್ಪಡ್ತವೆ. ಅದರಲ್ಲಿ ಮೋಸ್ಟ್ ಈ 41 ಕ್ಷೇತ್ರಗಳಲ್ಲಿ ಮೋಸ್ಟ್ ಇವತ್ತು ಬ್ಯಾಕ್ವರ್ಡ್ ತಾಲೂಕು ಸಿಗೋದು ನಮ್ಮ